నాకు తెలియదు. ఆ పాప పుణ్యం దేవునికి తెలల్లా అట్లా అయిపోయా. ఉన్నట్లు అట్లా అయిపోయింది. నేను 15 గొర్రెలు పోయినాయి, ఇప్పుడు ఒక 5 గొర్రెలు పోయినాయి. చెప్పు అంతేలే పెద్దయ్యా. ಪಂಚಾಯತ್ ಸೇರಿದ ಒಂದು ಚಾಪರಹಳ್ಳಿ ಗ್ರಾಮದ ಎಲ್ಲರೂ ಪೂರ್ತಿಯಾಗಿ ವಾಲ್ಮೀಕಿ ಜನಾಂಗ ಬಡ ರೈತರು ಇರುವಂಥ ಒಂದು ಗ್ರಾಮ ಇದು. ಇದರಲ್ಲಿ ಮುನಿವೆಂಕಟಪ್ಪ, ದಿವಂಗತ ಮುನಿವೆಂಕಟಪ್ಪ ಅವರ ಹೆಂಡತಿ ನಾರಾಯಣಮ್ಮನವರು ಬಡ ಮಹಿಳೆ. ಒಂದು 25 ಕುರಿಗಳನ್ನು ಮೇಯಿಸ್ಕೊಂಡು ಜೀವನಾಧಾರ ಅದೇ ಆಗಿತ್ತು ಆಯಮ್ಮನಿಗೆ. ಇತ್ತೀಚೆಗಷ್ಟೇ ಒಂದು ಅವರನ್ನೆಲ್ಲ ಒಳಗೆ ಅವರ ಗಂಡನೂ ಸಹ ತೀರು ಹೋಗಿರ್ತಾರೆ. ಇದೇ ಒಂದು ಜೀವನಾಧಾರ ಆದರೂ ಸಹ ಅಕಸ್ಮಾತಾಗಿ ಏನು ವಿಷಯ ಗೊತ್ತಾಗ್ದಿರ ಸಡನ್ನಾಗಿ ನೆನ್ನೆ ಒಂದು 12 ಕುರಿಗಳು ಸುತ್ತೋಗಿರ್ತವೆ. ಮತ್ತು ರಾತ್ರಿ ಒಂದು 4-5 ಕುರಿಗಳು ರಾತ್ರಿ ಸತ್ತೋಗಿವೆ. ಇನ್ನೂ ಸ್ವಲ್ಪ ಒಂದು 4-5 ಕುರಿಗಳು ಸೀರಿಯಸ್ ಆಗಿದೆ. ನೆನ್ನೆ ಪಶುವೈದ್ಯಕೀಯ ಇಲಾಖೆಯಿಂದ ಡಾಕ್ಟ್ರು ಅನ್ನಪೂರ್ಣೇಶ್ವರಿ ಅವರು ಮತ್ತು ನಮ್ಮ ಚೇತನ್ ಡಾಕ್ಟ್ರು ಎಲ್ಲ ಬಂದು ವಿಚಾರಣೆ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರು ಸಹ ಎಲ್ಲ ಕುರಿಗಳು ತೀರೋಗಿವೆ. ಆದ್ದರಿಂದ ಆ ಒಂದು ಬಡ ಮಹಿಳೆಯ ಜೀವನೋಪಾಯ ಅದೇ ಆಗಿರೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಹೆಚ್ಚಿನ ಒಂದು ಪರಿಹಾರ ಕೊಡಬೇಕೆಂದು ಕೋರುತ್ತೇನೆ. ಮತ್ತು ಇನ್ನೊಂದು ನಮ್ಮ ಶಾಸಕರ ಗಮನಕ್ಕೂ ಇದನ್ನು ತಂದು ಶಾಸಕರ ಮುಖಾಂತರನೂ ಸಹ ಆಯಮ್ಮನಿಗೆ ಒಂದು ಪರಿಹಾರ ಕೊಡಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನೆಂದು ಈ ಒಂದು ತಮ್ಮ ಸಮಕ್ಷಮದಲ್ಲಿ ತಿಳಿಸ್ತಾ ಇದ್ದೀನಿ. ಸರ್, ಕಾರಣ ಗೊತ್ತಿಲ್ಲ. ಬಯಲು ಪ್ರದೇಶಕ್ಕೆ ಕುರಿಗಳು ಮೇಯ್ಸಕ್ಕೆ ಹೋಗಿದ್ದಾರೆ ಮಾಮೂಲಿಯಾಗಿ. ಅಲ್ಲಿ ಯಾವ ರೀತಿ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಡಾಕ್ಟ್ರನ್ನ ಕೇಳಿದರೆ ಫುಡ್ ಪಾಯ್ಸನ್ನು, ಅದೇನೋ ಸೊಪ್ಪು ಇರ್ತದೆ, ಅದು ವಿಷಕಾರಿ ಸೊಪ್ಪು, ಅದು ತಿಂದು ಹಿಂಗಾಗಿದೆ ಅಂತ ಹೇಳಿದರು. ಆದರೆ ಅವ್ರಿಗೆ ಯಾವುದೇ ಒಂದು ತಿಳುವಳಿಕೆ ಇಲ್ಲದ ಕಾರಣ ಜೀವ ವಿಮೆಯನ್ನು ಮಾಡಿಸಿರೋದಿಲ್ಲ. ಆದ್ದರಿಂದ ಸರ್ಕಾರ ಇದನ್ನು ಗಮನಿಸಿ ಪರಿಹಾರ ದೊರಕಿಸ್ಕೊಡ್ಬೇಕೆಂದು ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ಶೂರೆನ್ಸೇ ಮಾಡಿಲ್ಲ, ಪರಿಹಾರ ಕೊಡಬೇಕು. ಸರ್ಕಾರ ಕುರಿಗೆ ಇಷ್ಟಂತ ಪರಿಹಾರ ಘೋಷಣೆ ಆಗಿದೆ. ಈಗ ಅದು ಮಾಡಿಸ್ಬೋದಲ್ಲ? ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಅದು ನಾವು ಪ್ರಯತ್ನ ಪಟ್ಟು ಮಾಡಿಸ್ತೀವಿ. ಈಗಾಗಲೇ ನಾನು ಡಾಕ್ಟ್ರಿಗೆ ತಿಳಿಸಿದ್ದೀನಿ. ಈ ಹಳ್ಳಿಯಲ್ಲಿ ಎಷ್ಟು ಕುರಿಗಳಿದೆ ಸರ್? ಎಲ್ಲ ಈಗ ಕುರಿಗಳು ಮೇಯಿಸು ಕುರಿ ಮತ್ತು ಹಸುಗಳಿಂದಾನೇ ಜೀವನೋಪಾಯ. ಇಲ್ಲಿ ಸುಮಾರು ಒಂದು 30-40 ಮನೆಗಳಿವೆ. ಈಗಾಗಲೇ ಒಂದು 2 ತಿಂಗಳ ಮುಂಚೆ ನಾವು ಇಲ್ಲೊಂದು ಮಹಿಳಾ ಡೈರಿ ಸಹ ಸ್ಥಾಪನೆ ಮಾಡಿದ್ವಿ. ಪಾಪ ಎಮ್ಮ ಬಡ ಮಹಿಳೆ ಆದ ಕಾರಣ ಹೆಚ್ಚಿನ ಒಂದು ಪರಿಹಾರ ನೀಡಬೇಕೆಂದು ಸರ್ಕಾರದಲ್ಲಿ ನಾನು ಮನವಿ ಮಾಡುತ್ತೇನೆ. ಸರ್ಕಾರದಿಂದ ಪರಿಹಾರ ತೆಗೆದುಕೊಟ್ಟು ಮತ್ತೆ ಈ ರೈತರಿಗೆ ಏನು ಸಂದೇಶ ಕೊಡ್ತೀರಿ ಸರ್? ಮುಂಜಾಗ್ರತೆ ಅಂದರೆ ಸ್ವಲ್ಪ ಈ ಅಕಸ್ಮಾತ್ ಏನಾದರೂ ಈ ಔಷಧಿ ಹೊಡೆದು ಸಿಂಪರಣೆ ಮಾಡಿ ಆಗಿದೆಯಾ ಅಥವಾ ಇನ್ನೊಂದು ಏನೋ ಆಗಿದೆಯಾ, ಇಲ್ಲ ಏನಾದರೂ ಡಿಸಿಷನ್ ಇದೆಯಾ, ಇದೆಲ್ಲ ಏನಾದರೂ ಇನ್ನೂ ಹೆಚ್ಚು ಕಡಿಮೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಸರ್ಕಾರದ ವತಿಯಿಂದ ಅಥವಾ ಡಿಪಾರ್ಟ್ಮೆಂಟನ್ನು ಕರೆಸಿ ಇನ್ನೂ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಪ್ರಯತ್ನ ಮಾಡ್ತೀವಿ. ಚಾಪರಹಳ್ಳಿ ಗ್ರಾಮ. ನಮ್ಮಮ್ಮ ನನ್ನ ತಮ್ಮ ಇಬ್ಬರೇ ಇರೋದು ಮನೆಗೆ. ನಮ್ಮ ಅಪ್ಪನ 8 ತಿಂಗಳಾಯ್ತು ತೀರ್ಕೊಂಡು. ನಮ್ಮ ಅಮ್ಮನೆಲ್ಲ ಕುರಿಗಳು ಮೇಯಿಸ್ಕೊಂಡು ಬರೋಕ್ಕೆ ಬಯಲ್ಗೆ ಹೋಗಿದ್ಲು. ಅದು ಏನೋ ಇದಾಗಿ ಕುರಿಗಳು ಒಂದೊಂದೇ ಸತ್ತ ಬರ್ತವೆ. ಡಾಕ್ಟ್ರನ್ನ ಕರೆಸಿದ್ವಿ, ಅದು ಫುಡ್ ಪಾಯ್ಸನ್ನು ಅಂತವ್ರೆ. ಏನೋ ಸೊಪ್ಪು ತಿಂದು ಹಿಂಗಾಗವೆ.
ಇದೇ ಜೀವನ ಅಂತ ನಮ್ಮಮ್ಮ ಕುರಿಗಳು ಮೇಯಿಸ್ಕೊಂಡು ಬದುಕ್ತಾ ಇದ್ರು. ಇವಾಗ ಹಿಂಗೆ ಕುರಿಗಳು ಆಗೈತೆ. ಏನೋ ಸರ್ಕಾರದಿಂದ ನಮಗೂ ಸಹಾಯ ಮಾಡಬೇಕೆಂದು. ಇವಾಗ 20 ಕುರಿಗಳು ಸತ್ತೋಗವೆ. 1-2 ಲಕ್ಷ ರೂಪಾಯಿ ಲಾಸ್ ಆಗೈತೆ ನಮ್ಗೆ ಕೂಡ. ಏನೋ ಸರ್ಕಾರದಿಂದ ನಮಗೂ ಸಹಾಯ ಮಾಡಬೇಕೆಂದು ಬೇಡ್ತಾ ಇದ್ದೀನಿ. ನಿಲ್ಸ್ಕೊಬಾರ.